ಮುನಿರತ್ನ ನರರೂಪ ರಾಕ್ಷಸ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವನು ಏನೇನು ಮಾಡಿದ್ದಾರೋ ಅದೆಲ್ಲ ಹೊರಗಡೆ ಬರಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು, ಮತ್ತು ತಲೆ ಎತ್ತಬಾರ್ದು, ಮತ್ತು ರಾಜಕಾರಣ ಅನ್ನೋ ಹೆಸರು ಅವ್ರ ಕಡೆಯಿಂದ ಬರಬಾರ್ದು. ಇವರು ರಾಜಕಾರಣಿನ ಖಂಡಿತ ಬೇಡ ಮೇಡಮ್. ಈ ಥರ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಬೇಡವೇ ಬೇಡ. ಅವರು ಲಂಚಕ್ಕೆ ಬೇಡಿಕೆ ಇಟ್ಟರು, ಮತ್ತು ಧಮಕಿ ಹಾಕಿದ್ರು, ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ಕರೆದ್ರು. ಈ ಮೊದಲು ಮುನಿರತ್ನ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿತ್ತು, ಇವಾಗ ರೇಪ್ ಕೇಸ್ ಆಗಿದೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ಏನ್ ಹೇಳ್ತೀರಾ? ಮೇಡಮ್, ನಾವು ದಿನ ಬೆಳಗ್ಗೆ ಎದ್ರೆ ಟಿ ವಿ ಮಾಧ್ಯಮಗಳಲ್ಲಿ ರಾಜಕಾರಣಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ನಮಗೆ ಅಸಹ್ಯ ಅನಿಸ್ತಾ ಇದೆ. ನಿಜವಾಗ್ಲೂ ಇವರು ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿ ಅಸಭ್ಯ ರೀತಿಯಲ್ಲಿ ಮಾತುಗಳು ಕೇಳಿದ್ವಿ. ಆದರೆ ಅವರು ಮಾತಾಡಿರೋ ಇದಕ್ಕೂ ಇವಾಗ ನಡ್ಕೊಳ್ತಾ ಇರೋದಕ್ಕೂ ನಿಜವಾಗ್ಲೂ ನಮಗೆಲ್ರಿಗೂ ತುಂಬ ತುಂಬ ಬೇಜಾರಾಗ್ತಾ ಇದೆ. ಕರ್ನಾಟಕದ ರಾಜಕಾರಣ ಅಂದರೆ ಎಂಥ ಉತ್ತುಂಗ ಸ್ಥಿತಿಯಲ್ಲಿತ್ತು, ಈಗಿನ ಒಂದು ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ನಮಗೆ ಬೇಜಾರಾಗ್ತಾ ಇದೆ. ಖಂಡಿತ ಈ ಒಂದು ದಿನ ಅವರಿಗೆ ರೇಪ್ ಕೇಸ್ ಆಗಿರೋದನ್ನು ಕಾನೂನು ರೀತಿಯಲ್ಲಿ ಇದಕ್ಕೊಂದು ಉನ್ನತ ಮಟ್ಟದಲ್ಲಿ ತನಿಖಾ ತಂಡವನ್ನು ರಚಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತನಿಖಾ ತಂಡ ರಚನೆ ಮಾಡೋ ಉದ್ದೇಶ ಇಷ್ಟೇ. ಅವ್ರು ಏನೇನು ಮಾಡಿದಾರೋ ಜನತೆಗೆ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ಈ ಥರ ರಾಜಕಾರಣಿಗಳು ಮತ್ತೆ ತಲೆ ಎತ್ತಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಯಾಕೆಂದರೆ ಅವರು ಲಂಚಕ್ಕೆ ಬೇಡಿಕೆ ಇಟ್ಟರು, ಮತ್ತು ಧಮಕಿ ಹಾಕಿದ್ರು, ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ಕರೆದ್ರು, ಮತ್ತು ಈ ರೀತಿಯಲ್ಲಿ ಮತ್ತು ಏಡ್ಸ್ ಅಂತ ನಿರ್ಮೂಲನೆ ಆಗೋ ಹಂತದಲ್ಲಿರೋ ಅಂಥ ಸಮಯದಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ವಿ ಏಡ್ಸ್ ನಿರ್ಮೂಲನೆ ಆಗಬೇಕು ಅಂತ. ಇಂಥ ಕೀಳು ಮಟ್ಟಕ್ಕೆ ಈ ಒಬ್ಬ ವ್ಯಕ್ತಿ ಇಳಿದಿದ್ದಾನೆ ಅಂದರೆ ಇಂಜೆಕ್ಷನ್ ಮಾಡೋ ಮುಖಾಂತರ ಒಂದು ವ್ಯಕ್ತಿಗೆ ಬಂದರೆ ಇಡೀ ಸಮಾಜ ಗೆಬ್ಬೆಬ್ಬುತ್ತೆ ಮೇಡಮ್. ಅದು ನಾವೆಲ್ಲರೂ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಅವೇರ್ನೆಸ್ ಕ್ಯಾಂಪ್ಗಳು ಮಾಡಿದ್ದೀನಿ ನಾನು. ಏಡ್ಸ್ ಬಗ್ಗೆ ತುಂಬ ಸಲ ಕ್ಯಾಂಪ್ಗಳು ಮಾಡಿದ್ದೆ. ಅದ್ರ ನಿರ್ಮೂಲನೆ ಬಗ್ಗೆ ಆಗಬೇಕು ಅಂತ ಜಾಗೃತಿ ಮೂಡಿಸ್ತಾ ಇದ್ವಿ. ಆದರೆ ಇಂಥ ಒಬ್ಬ ವ್ಯಕ್ತಿಯಿಂದ ಇಡೀ ಸಮಾಜಕ್ಕೆ ಅಲ್ಲ, ಇಡೀ ಕುಟುಂಬಗಳು, ಎಷ್ಟೋ ಕುಟುಂಬಗಳು ಅವರು ಜೀವನ ಇದ್ದೂ ಕೂಡ ಇಲ್ಲದೆ ಇರೋ ಥರ ಶೋಚನೀಯ ಸ್ಥಿತಿಗೆ ತಲುಪಿಸೋ ನಿಟ್ಟಿನಲ್ಲಿ ಇವರು ಯೋಚನೆ ಮಾಡಿದ್ದಾರೆ ಅಂದರೆ ಇವರು ರಾಜಕಾರಣಿನ ಖಂಡಿತ ಬೇಡ ಮೇಡಮ್. ಈ ಥರ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಬೇಡವೇ ಬೇಡ. ಮುನಿರತ್ನನ ಈ ಕೂಡಲೇ ಅವ್ರು ಏನು ಕೇಸ್ಗಳು ಹಾಕ್ಸ್ತಾ ಇದ್ದಾರೆ, ಹೆಣ್ಮಕ್ಳು ಟಿ ವಿ ಮಾಧ್ಯಮದಲ್ಲಿ ಕುಳಿತು ಹೇಳ್ತಾ ಇದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು, ಮತ್ತು ತಲೆ ಎತ್ತಬಾರ್ದು, ಮತ್ತು ರಾಜಕಾರಣ ಅನ್ನೋ ಹೆಸರು ಅವ್ರ ಕಡೆಯಿಂದ ಬರಬಾರ್ದು. ಹೆಣ್ಮಕ್ಳು ಇವಾಗ ನಿರ್ಭೀತಿಯಿಂದ ರಾಜಕಾರಣಕ್ಕೆ ಮೆಟ್ಟಿಲಾಗಿ ಬರ್ತಾ ಇದ್ದಾರೆ. ಒಂದು ಮೈಲಿಗಲ್ಲು ಹೊಸದಾಗಿ ಬರ್ತಾ ಇದ್ದಾರೆ ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕು ಅಂತ. ಈ ಥರ ಅಯೋಗ್ಯ ನನ್ನ ಮಕ್ಕಳು, ಮುನಿರತ್ನ ಅಂತ ಅಯೋಗ್ಯ ನನ್ನ ಮಕ್ಕಳು ಬರಬಾರ್ದು. ಹೆಣ್ಣುಮಕ್ಕಳು ರಾಜಾರೋಷವಾಗಿ ರಾಜಕೀಯದಲ್ಲಿ 30% ಅಲ್ಲ 50% ಸ್ಥಾನ ಪಡ್ಕೊಂಡು ಓಡಾಡಬೇಕಾಗುತ್ತೆ. ಅಲ್ಟ್ರಾಸಿಟಿ ಕೇಸ್ ಅಂತ ಇದಲ್ಲ, ಇವಾಗ ಅವ್ರ ಮೇಲೆ ರೇಪ್ ಕೇಸ್ ಅಂತಾಗಿದೆ. ಮುಂದಿನ ದಿಲ್ಲಿಗೆ ಅವ್ರು ಒಳಗಡೆನೇ ಇರಬೇಕು, ಹೊರಗಡೆ ಬರಬಾರ್ದು ಈ ಥರ ವ್ಯಕ್ತಿಗಳು. ಮತ್ತು ಅವ್ರ ತಂಡ ಏನಿದೆ, ಗ್ಯಾಂಗು ದಂಡುಪಾಳ್ಯ ಅಂತ ಹೇಳ್ತಿದ್ವಿ, ಯಾವುದ್ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಿದ್ರು. ಅದಕ್ಕಿಂತ ದೊಡ್ಡ ಗ್ಯಾಂಗ್ ಆಗಿದೆ ಅಲ್ಲ ಮೇಡಮ್. ಏನು ಅಂದ್ಕೊಂಡಿದ್ದಾರೆ ಇವರು ಮಹಿಳೆಯರನ್ನು? ಇವರು ಅವರಲ್ಲಿರೋ ಅಂಥ ದೌರ್ಬಲ್ಯವನ್ನು, ಅವರ ಅಸಹಾಯಕತೆಯನ್ನು, ಅವರಲ್ಲಿರೋ ಆರ್ಥಿಕ ತೊಂದರೆಗಳನ್ನು ಬಳಸ್ಕೊಂಡು ಅವ್ರನ್ನ ಈ ರೀತಿ ಶೋಷಣೆ ಮಾಡ್ತಿದ್ದಾರಲ್ವಾ? ಇದು ನ್ಯಾಯನಾ? ಒಬ್ರಿಗೆ ಇಂಜೆಕ್ಷನ್ ಮಾಡೋಕ್ಕೆ ಹೋಗ್ತಿರಲ್ವಾ? ಏಡ್ಸ್ ಇರೋವಂಥ ಮಹಿಳೆಯರನ್ನ ರಕ್ತ ತೆಗೆದು ಬೇರೆಯವ್ರಿಗೆ ಇಂಜೆಕ್ಟ್ ಮಾಡಿದ್ರೆ ಅವ್ರ ಕುಟುಂಬ ಏನಾಗಬೇಕಾಗುತ್ತೆ? ಅವ್ರ ಕುಟುಂಬ ಮಕ್ಕಳೇನಾಗಬೇಕು? ಅವರಲ್ಲಿರೋ ಒಂದು ಸಮಾಜಕ್ಕೆ ಎಷ್ಟು ಹಾನಿ ಆಗುತ್ತೆ ಗೊತ್ತಾ ಇವ್ರಿಗೆ? ಇವರು ಒಬ್ಬರು ವ್ಯಕ್ತಿನ, ಇವರು ನರರೂಪ ರಾಕ್ಷಸ. ಮುನಿರತ್ನ ನರರೂಪ ರಾಕ್ಷಸ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವನು ಏನೇನು ಮಾಡಿದ್ದಾರೋ ಅದೆಲ್ಲ ಹೊರಗಡೆ ಬರಬೇಕು. ತನಿಖಾ ತಂಡ ರಚನೆ ಆಗಲೇಬೇಕು. ಅವ್ರು ಉನ್ನತ ಮಟ್ಟದಲ್ಲಿ ಅದು ಹೊರಗಡೆ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ವೇಟ್ ಪ್ಲಸ್ ಕರ್ನಾಟಕ.